ಪಕ್ಷದ ಕಚೇರಿಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದೇಶ ಕಂಡ ಅಪರೂಪದ ರಾಜಕಾರಣಿ, ಮುತ್ಸದ್ದಿಗಳು, ಅನುಭವಿಗಳು, ಪಕ್ಷದಲ್ಲಿ ಇವತ್ತು ಹಿರಿಯಕರಿಂದ ಹಿಡಿದು ಕಿರಿಯಕರವರೆಗೂ ಕೂಡ ಎಲ್ಲರಿಗೂ ಕೂಡ ಇವತ್ತು ಮಾರ್ಗದರ್ಶನದ ಒಂದು ಸ್ಥಾನದಲ್ಲಿ ನಿಂತು ಇವತ್ತು ಈ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ವರಿಷ್ಠರು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಸ್ಥಾನವನ್ನು ಪಡೆದು ಬಹುಶಃ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಾವು ಅಣ್ಣವರು ಅಂತಕ್ಕಂಥ ಒಂದು ಸ್ಥಾನವನ್ನು ರಾಜ್ಯದ ಜನತೆಯನ್ನು ನೀಡಿದರು. ರಾಜಕಾರಣದಲ್ಲಿ ಇವತ್ತು ಅಣ್ಣ ಅಂತಕ್ಕಂಥ ಪ್ರೀತಿಯಿಂದ ಹೃದಯದಿಂದ ಒಂದು ಸ್ಥಾನವನ್ನು ಗೆದ್ದಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನಿಮ್ಮ ನೆಚ್ಚಿನ ಪ್ರೀತಿಯ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರು, ಪೂಜ್ಯ ತಂದೆಯವರು. ಇವತ್ತು ಭಾಳ ಶ್ರೇಷ್ಠವಾದಂಥ ದಿನ, ವಿಶೇಷವಾದಂಥ ದಿನ. ಶುಭಗಳಿಗೆ ಪ್ರತಿಯೊಬ್ಬ ತಂದೆಯಂದಿರಿಗೂ ಕೂಡ ಇವತ್ತು ಒಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ ಇಂಥ ಒಂದು ಸುಂದರವಾದಂಥ ಈ ಒಂದು ವೇದಿಕೆಯಲ್ಲಿ ಆಕಸ್ಮಿಕವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಮ್ಮ ಜೀವನದ ಮೊದಲನೇ ಸ್ಫೂರ್ತಿ ನಮ್ಮ ತಂದೆನೇ ಆಗಿರ್ತಾರೆ. ಪ್ರತಿ ಹಂತದಲ್ಲೂ ಕೂಡ ನಾವು ಹುಟ್ಟಿನಿಂದ ಬೆಳೀತಾ ಸದಾಕಾಲ ನಿಮ್ಮೆಲ್ಲರ ತಂದೆಯರು ಯಾವ ರೀತಿ ಸಮಾಜದಲ್ಲಿ ನಮಗೆ ಒಂದು ಬೆಳಕಾಗಿ ಇವತ್ತು ನಮ್ಮ ಕಣ್ಮುಂದೆ ಇರ್ತಾರೆ ಅಂತಕ್ಕಂಥದ್ದನ್ನು ಪ್ರತಿ ಸಂದರ್ಭದಲ್ಲೂ ನಾವು ಕಾಣಬಹುದು. ಅದು ನಮ್ಮ ತಂದೆಯವರಲ್ಲಿ ನಾನು ಭಾಳ ಹತ್ತಿರದಿಂದ ಸಾಕಷ್ಟು ಅವರ ಗುಣಗಳು, ಅವರ ಕಾರ್ಯವೈಖರಿ, ಅವರಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಪರವಾಗಿ ನಿರಂತರವಾಗಿ ನಮ್ಮ ನಾಡಿನ ರೈತರು, ಬಡವರು, ಶೋಷಿತರು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಯಾವುದೇ ವರ್ಗ ಇರ್ಬೋದು, ಸದಾಕಾಲ ನಿರಂತರವಾಗಿ ಸಾರ್ವಜನಿಕ ಬದುಕಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇವತ್ತಿನವರೆಗೂ ಕೂಡ ಬಹುಶಃ ಇಲ್ಲಿ ಪುಣ್ಯಾತ್ಮರು ದೇವೇಗೌಡರು ಸಾಹೇಬರು 93 ವಯಸ್ಸಿನ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಬೆಂಬಲವಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ವಿಶೇಷವಾಗಿ ರೈತಾಪಿ ವರ್ಗದ ನಮ್ಮ ನಾಡಿನ ಜನತೆ ಜೊತೆಯಲ್ಲಿ ಅವರಿಗೆ ನೀರಾವರಿ ವಿಚಾರವಾಗಿ ಇರ್ತಕ್ಕಂಥ ಒಂದು ತಿಳುವಳಿಕೆ ಬಹುಶಃ 1962ರಲ್ಲಿ ಮೊದಲನೇ ಬಾರಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಟಿಕೆಟ್ ವಂಚಿತರಾಗಿ ಅಂತಿಮವಾಗಿ ಜನವೇ ಅವ್ರನ್ನ ಶಾಸಕ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥ ಒಂದು ಬಯಕೆಯಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನನಗೆ ಟಿಕೆಟ್ ಸಿಕ್ಕಲಿಲ್ವಲ್ಲ ಅಂತಕ್ಕಂಥ ನೋವಿನಿಂದ ಹಿಂಸರಿದಂಥ ಒಂದು ಸಂದರ್ಭದಲ್ಲಿ 62ನೇ ಇಸ್ವಿನಲ್ಲಿ ಜನನೇ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸಿ ಹೆಗಲ ಮೇಲೆ ಕೂರಿಸಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ 62ರಲ್ಲಿ ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ವಿಧಾನಸೌಧವನ್ನು ಮೊದಲನೇ ಬಾರಿ ಏನು ಪ್ರವೇಶವನ್ನು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕಳೆದ 63-64 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಬಹುಶಃ ಒಬ್ಬ ರೈತನ ಮಗ
ಒಬ್ಬ ರೈತನ ಮಗ ಈ ದೇಶದ ಅತಿ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ 1996ರಲ್ಲಿ ಪ್ರಪ್ರಥಮವಾಗಿ ಕೆಂಪುಕೋಟೆ ಮೇಲೆ ಇವತ್ತು ಬಾವುಟವನ್ನು ಆರಿಸಿರ್ತಕ್ಕಂಥ ಈಶ್ವರನ ವರಪುತ್ರ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಅವರಿಗೆ ದೈವದ ಮೇಲೆ ಇರ್ತಕ್ಕಂಥ ಒಂದು ಅಪಾರವಾದಂಥ ನಂಬಿಕೆ ನಾವು ಎಲ್ಲೂ ಕೂಡ ಯಾರಲ್ಲೂ ಕೂಡ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ವಯಸ್ಸಿನಲ್ಲೂ ಕೂಡ ರಾಜ್ಯದ ಪರವಾಗಿ, ದೇಶದ ಪರವಾಗಿ, ನಮ್ಮ ನಾಡಿನ ನೆಲ ಜಲ ಭಾಷೆಯ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಬದ್ಧತೆ, ಕಾಳಜಿಯನ್ನು ನೋಡಿದಾಗ ಇವತ್ತು ಎಷ್ಟೋ ಜನ ನನ್ನಂಥ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ನಿಂತಿದ್ದಾರೆ. ಅಂಥ ಒಬ್ಬ ಪುಣ್ಯಾತ್ಮ ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ, ಅವರ ಜೊತೆಯಲ್ಲಿ ಸಾಕಷ್ಟು ಜನ ಇವತ್ತು ಅವರ ಸಮಕಾಲದ ಹಿರಿಯಕರು ಇವತ್ತು ಪ್ರತಿ ಹಳ್ಳಹಳ್ಳಿಲೂ ಕೂಡ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಇವತ್ತು ಇಲ್ಲಿವರೆಗೂ ಇವತ್ತೇನು ನಮಗೆ ಒಂದು ಉಡುಗೊರೆಯಾಗಿ ತಂದು ಕೊಟ್ಟಿದ್ದಾರೆ. ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಜವಾಬ್ದಾರಿ ಬಹುಶಃ ಕಳೆದ 20 ವರ್ಷದಿಂದ ನಿರಂತರವಾಗಿ ಏಕಾಂಗಿಯಾಗಿ ಇವತ್ತು ಪಕ್ಷದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೌರವಾನ್ವಿತ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ವಿಶೇಷವಾಗಿ ನಮ್ಮ ತಿಪ್ಪೇಸ್ವಾಮಣ್ಣವರು ಹಿರಿಯಕರು, ಪಕ್ಷದ ವಿಚಾರವಾಗಿ ಅವರು ಪಡ್ತಾ ಇರ್ತಕ್ಕಂಥ ಒಂದು ಶ್ರಮ ಬಹುಶಃ ನನಗಿಂತ ಚೆನ್ನಾಗಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಒಂದು ಜನತಾದಳ ಪಕ್ಷದಲ್ಲಿ ಅದರ ಅರಿವಿದೆ ಅಂತಕ್ಕಂಥದ್ದನ್ನು ನಾನು ನಂಬ್ಕೊಂಡಿದ್ದೇನೆ. ಬಹುಶಃ ಇಂಥ ಹಿರಿಯಕರನ್ನ ಇವತ್ತು ಈ ಪಕ್ಷದಲ್ಲಿ ನಾವು ಪಡೆದಿರ್ತಕ್ಕಂಥದ್ದು ನಾವು ನಿಜಕ್ಕೂ ಕೂಡ ಪುಣ್ಯವಂತರು. ಒಂದು ನಾನು ಸದಾಕಾಲ ನಂಬಿದ್ದೇನಣ್ಣ, ಈಗಲೂ ಕೂಡ ನಾನು ದಯಮಾಡಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನಗೆ ಒಳಗಡೆ ಒಂದು ರೀತಿ ಆತಂಕ. ದೊಡ್ಡವರು ಬಂದಿದ್ದಾರೆ, ಕುಮಾರಣ್ಣ ಅವರು ಬಂದಿದ್ದಾರೆ, ಎಲ್ಲ ಶಾಸಕ ಮಿತ್ರರು ಬಂದಿದ್ದಾರೆ, ಎಲ್ಲ ಕಾರ್ಯಕರ್ತ ಬಂಧುಗಳು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರುಗಳು ತಾವೆಲ್ಲರೂ ಬಂದು ಸೇರಿದ್ದೀರಿ. ಮೊದಲು ನಾನೊಬ್ಬ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂತಕ್ಕಂಥದ್ದು ಭಾವಿಸಿದ್ದೇನೆ. ಮೊದಲು ಯಾವಾಗಲೂ ನಾನು ಸಭೆಯಲ್ಲಿ ಅಟೆಂಡೆನ್ಸ್ ಆಗ್ತಕ್ಕಂಥದ್ದು, ಹಾಜರಿರಬೇಕು ಅಂತಕ್ಕಂಥದ್ದನ್ನು ನಾನು ಯಾವಾಗಲೂ ಕೂಡ ಭಾಳ ದೃಢವಾಗಿ ನಂಬ್ಕೊಂಡಿದ್ದೇನೆ. ಆದರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತೇನೆ. ಇವತ್ತು ಕಾಲಭೈರೇಶ್ವರನ ಸನ್ನಿಧಿಗೆ ಮೊದಲನೆಯ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇಡ್ತಾ ಇರ್ತಕ್ಕಂಥ ಒಂದು ಹೆಜ್ಜೆ, ಕಾಲಭೈರೇಶ್ವರನ ಒಂದು ಆಶೀರ್ವಾದ ನನಗಷ್ಟೇ ಅಲ್ಲ, ಸಂಪೂರ್ಣವಾಗಿ ಪಕ್ಷದ ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಇರಬೇಕು ಅಂತಕ್ಕಂಥದ್ದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಹೋಗಿದೆ. ಅಲ್ಲಿ ಬುದ್ಧಿಗಳ ಜೊತೆ ಕೂತಿದ್ದೆ. ಆ ಸಂದರ್ಭದಲ್ಲಿ ಅವ್ರಿಗೂ ನಮಗೆ ಒಂದಷ್ಟು ತಿಳುವಳಿಕೆಯ ಮಾತುಗಳನ್ನ ಹೇಳಬೇಕಾದ್ರೆ ನಾನು ಮಧ್ಯದಲ್ಲಿ ಎದ್ದು ಬರಲಿಕ್ಕೆ ಅಥವಾ ನನಗೆ ಒತ್ತಡದ ಸಮಯ ಇದೆ ಅಂತಕ್ಕಂಥದ್ದನ್ನ ಅವ್ರ ಮುಂದೆ ಪ್ರಸ್ತಾವನೆ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ದಯಮಾಡಿ ಒಂದು 20 ನಿಮಿಷಗಳ ಕಾಲ ಲೇಟಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಇನ್ನು ಮುಂದೆ ಯಾವತ್ತೂ ಈ ರೀತಿ ಆಗೋದಿಲ್ಲ. ಜೊತೆಯಲ್ಲಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಪಕ್ಷ ಇವತ್ತು ಒಂದು ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಮುಂದಿನ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಕೋನದಿಂದ ಕಟ್ಟಕಡೆಯ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಇವತ್ತು ರಾಜ್ಯ ಪ್ರವಾಸವನ್ನು ಪಕ್ಷದ ಎಲ್ಲ ಹಿರಿಯ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತ ಬಂಧುಗಳ ಜೊತೆ ಕಳೆದ 15 ದಿನದಿಂದ ನಿರಂತರವಾಗಿ, ವಿಶೇಷವಾಗಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಯಾರ್ಯಾರು ಸ್ಪರ್ಧೆ ಮಾಡಿದರು ಅವರು ಎಲ್ಲರ ಜೊತೆಯಲ್ಲಿ ಕೂತು ಸಮಾಲೋಚನೆಯನ್ನು ನಡೆಸಿ ತದನಂತರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇವತ್ತು ಭಾನುವಾರದ ದಿನ ಜೂನ್ 15ನೇ ತಾರೀಕು, ನಾಳೆ ಜೂನ್ 16ನೇ ತಾರೀಕಿಗೆ ನಾವೇನು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ, ಕಾಲನ್ನು ಇಡ್ತಾ ಇದ್ದೇವೆ. ನಾಳೆಯಿಂದ ಪಕ್ಷಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ
ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ 58 ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಹಲವಾರು ಬಹುತೇಕ ರಾಜ್ಯಗಳು, ಬಹುತೇಕ ಜಿಲ್ಲೆಗಳು ಮತ್ತು ಬಹುತೇಕ ತಾಲೂಕುಗಳಿಗೆ ವಿಶೇಷವಾಗಿ ಇವತ್ತು ಕಾರ್ಯಕ್ರಮಗಳನ್ನ ನಿಗದಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು, ಅಭ್ಯರ್ಥಿಗಳು ಎಲ್ಲರೂ ಸೇರಿ ಇವತ್ತು ಭಾಳ ಉತ್ಸಾಹಕತೆಯಿಂದ ಇಲ್ಲ ನಾವು ಪಕ್ಷ ಕಟ್ಟಣ, ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷವನ್ನು ಕಟ್ಟಿ ಅವ್ರ ಮುಂದೆ ಕಣ್ಣು ಮುಂದೆ ಇವತ್ತು ಜನತಾದಳ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷದ ಒಂದು ಶಕ್ತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಒಂದು ಹೃದಯವನ್ನು ಗೆಲ್ತಕ್ಕಂಥ ಒಂದು ಛಲದೊಂದಿಗೆ ಇವತ್ತು ಈ ಪಕ್ಷ ಕಟ್ಟಣ ಅಂತಕ್ಕಂಥದ್ದನ್ನು ದಯಮಾಡಿ ನೀವೆಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವೊಂದು ಮಾತನ್ನು ಕೊಡಬೇಕಾಗ್ತದೆ. 58 ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಹಾಕ್ತೇನೆ. ಪಕ್ಷದ ಎಲ್ಲ ಗೌರವಾನ್ವಿತ ಅಭ್ಯರ್ಥಿಗಳು, ಜಿಲ್ಲಾಧ್ಯಕ್ಷರು, ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಪ್ರತಿ ತಾಲೂಕಿಗೂ ಬರ್ತೇನೆ. ದಿವಸಕ್ಕೆ 2 ರಿಂದ 3 ತಾಲೂಕು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇನೆ. ನಾನು ಬೆಂಗಳೂರಿಗೆ ಬರ್ತಾ ಇಲ್ಲ, ನಾನು ನಿಮ್ಮ ಜೊತೆಯಲ್ಲೇ ವಾಸವಾಗಿರಬೇಕು ಅಂತಕ್ಕಂಥದ್ದನ್ನ ಬಯಸ್ತಾ ಇದ್ದೇನೆ. ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು, ಬಲಪಡಿಸ್ತಕ್ಕಂಥದ್ದು ಒಂದು ಭಾಗ, ಆದರೆ ಜೊತೆಯಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಈ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಆ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ, ವೈಫಲ್ಯತೆಗಳು, ಭ್ರಷ್ಟಾಚಾರ, ಇನ್ನು ಹಲವಾರು ವಿಷಯಗಳು ಇವತ್ತು ರಾಜ್ಯದಲ್ಲಿ ಜನಗಳಿಗೆ ಇವತ್ತು ಜೀವನ ಮಾಡ್ತಕ್ಕಂಥದಕ್ಕೆ ಅತ್ಯಂತ ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥ ಈ ಒಂದು ಕ್ಷಣ. ಪ್ರತಿ ಜಿಲ್ಲೆಯಲ್ಲೂ ತಾಲೂಕಿಗೂ ನಾನು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಅದನ್ನು ನಾನು ಒಬ್ಬ ಯುವಕನಾಗಿ, ಯುವ ಕಾರ್ಯಕರ್ತನಾಗಿ ಇವತ್ತು ಅದು ನಾನು ಕೂಡ ಇವತ್ತು ತಿಳುವಳಿಕೆ ಮೂಡಿಸ್ಕೊಳ್ಬೇಕಾಗಿದೆ. ಅದು ನನಗೆ ಒಂದು ಉತ್ತಮವಾದಂಥ ಒಂದು ವೇದಿಕೆಯಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದನ್ನ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ಇವತ್ತು ವಿಶೇಷವಾಗಿ ನೀವು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವ್ರ ಬಗ್ಗೆ ಇವತ್ತು ಬಹುಶಃ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಕಾಂಗ್ರೆಸ್ನ ದುರಾಡಳಿತವನ್ನು ನೋಡಿ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತನಾಡ್ತಾ ಇಲ್ಲ. ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಒಂದು ಬಯಸ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ 2006 ಮತ್ತು 2007ರಲ್ಲಿ ಮೊದಲನೇ ಬಾರಿ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಗಳು. ಜನತಾ ದರ್ಶನ, ವಿಶೇಷವಾಗಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮ, ಲಾಟ್ರಿ ನಿಷೇಧ, ಸಾರಾಯಿನ ನಿಷೇಧ ಮಾಡಿದಂಥದ್ದು ಬಹುಶಃ ಅವರು ತಗೊಂಡಂಥ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ಇತಿಹಾಸದ ಪುಟಗಳಲ್ಲಿ ಯಾರು ಕೂಡ ಅಳಿಸ್ಲಿಕ್ಕಾಗಲ್ಲ. ಸನ್ಮಾನ್ಯ ಕುಮಾರಣ್ಣ ಅವರ ರೈತಾಪಿ ವರ್ಗಕ್ಕೆ 2ನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 25,000 ಕೋಟಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಪರವಾಗಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಈ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ಕುಮಾರಣ್ಣ ಸೇರ್ತಾರೆ. ನೆನ್ನೆ ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಎಲ್ಲೋದ್ರೂ ಕುಮಾರಣ್ಣ ಅವರು ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮದ ವೇಳೆ ಕೇವಲ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದಷ್ಟೇ ಅಲ್ಲ, ರಾಜ್ಯದ ಯಾವುದೇ ಹಳ್ಳಿಗಳಿಗೆ ಹೋಗಿ, ಯಾವುದೇ ಮೂಲೆಗೆ ಹೋಗಿ, ಕಟ್ಟ ಕಡೆಯ ಗ್ರಾಮದಲ್ಲೂ ಕೂಡ ಕುಮಾರಣ್ಣ ಅವರು ಬರ್ತಾ ಇದ್ದಾರೆ ಗ್ರಾಮಕ್ಕೆ ಅಂತಕ್ಕಂಥದ್ದು ಕೇಳಿ ನಾಡಿನ ಹೆಣ್ಣು ಮಕ್ಕಳು ವಿಶೇಷವಾಗಿ ರಾತ್ರಿ 2 ಗಂಟೆನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು. ಅವರಲ್ಲಿ ಇರ್ತಕ್ಕಂಥ ಒಂದು ಆ ಥಾಟ್ ಪ್ರಾಸೆಸ್ ಏನಿತ್ತು, ಅವರ ಕಲ್ಪನೆಗಳೇನಿತ್ತು, ಪಂಚರತ್ನ ಅಂತಕ್ಕಂಥ 5 ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥ ಕನಸನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹೊತ್ತಿದ್ರು, ಬಹುಶಃ ಅದು ನನಸಾಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಮತ್ತು ಬಯಕೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಜನ ಚೀಮಾರಿ ಆಗ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಪುನಃ ಮುಖ್ಯಮಂತ್ರಿಗಳಾಗಬೇಕು, 3ನೇ ಬಾರಿ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನು ಕೊಡುವ ಮೂಲಕ
ಪಂಚರತ್ನ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಬಯಕೆ ಆಗಿದೆಯಣ್ಣ. ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ತುಂಬ ಜನ ಹಿರಿಯಕರು, ಶಾಸಕರು, ಮಾಜಿ ಶಾಸಕರು ಇವತ್ತಿಲ್ಲಿದ್ದೀರಣ್ಣ. ನಿಮ್ಮ ಮಗನ ವಯಸ್ಸಿನವನು ನಾನು. ಬಹುಶಃ ನಿಮ್ಮ ಮಗ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೀರಾ ಅಂತಕ್ಕಂಥದ್ದನ್ನ ನಾನು ನಂಬ್ಕೊಂಡಿದ್ದೇನೆ. ಇವತ್ತು ಈ ಒಂದು ಪಕ್ಷವನ್ನು ಕಟ್ಟಬೇಕಾಗಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಗೆ ಹೋಗಿದ್ದಾರೆ, ಕೇಂದ್ರದ ಸಚಿವರಾಗಿದ್ದಾರೆ, ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಇಲಾಖೆಯನ್ನು ಇವತ್ತು ಈ ದೇಶದಲ್ಲಿ ಇವತ್ತು RINL ಅಂತಕ್ಕಂಥ ಸ್ಟೀಲ್ ಪ್ಲ್ಯಾಂಟ್, ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟು 1 ಲಕ್ಷ ಇವತ್ತು ಬೆಲೆ ಬಾಳ್ತಕ್ಕಂಥ ಅಸೆಟ್ ವ್ಯಾಲ್ಯೂ ಇರ್ತಕ್ಕಂಥ ಆ ಸ್ಟೀಲ್ ಪ್ಲ್ಯಾಂಟ್ನ ಕೇವಲ 10,000 ಕೋಟಿಗೆ ಇವತ್ತು ಅದನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ರು. ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಕೂತು ಆಂಧ್ರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ನಿರ್ಮಲಾ ಸೀತಾರಾಮನ್ ಇವತ್ತು ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ 11,440 ಕೋಟಿ ರೂಪಾಯಿಯಷ್ಟು ಹಣವನ್ನು ಇವತ್ತು ಓಡಿಸಿ ಇವತ್ತು ಮತ್ತೆ ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಸಾಕಷ್ಟು ಜನ ಇವತ್ತು ಕುಟುಂಬಗಳು ಅದರಿಂದ ಬದುಕ್ತಾ ಇದ್ದಾರೆ. ಅದನ್ನು ಸ್ಮರಿಸ್ಕೊಳ್ತಾರೆ. ಬಹುಶಃ ನಾವು ರಾಜ್ಯದಲ್ಲಿ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅವರ ಒಂದು ಫೋಟೋಗೆ ಹಾಲಿನ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಅದೇ ರೀತಿ ಇವತ್ತು ಮುಂದೆ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟು, ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು, ಇವೆಲ್ಲದಕ್ಕೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ಗೆ 1,000 ಕೋಟಿಯಷ್ಟು ಇನಿಷಿಯಲಿ ಹಣವನ್ನು ಹೂಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾಯಿದ್ರು. ಬಹುಶಃ ಅವರೇ ನಿಮಗೆ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿರ್ಬೋದಣ್ಣ, 4,500 EV ಬಸ್ಗಳಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಹುಶಃ ದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನವದೆಹಲಿಗೆ 2,800 EV ವೆಹಿಕಲ್ಸ್ ಕೊಟ್ಟಿದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ 4,500 ಎಲೆಕ್ಟ್ರಿಕ್ ಬಸ್ಸಸ್ನ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಹಂತದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಮೊದಲನೇ ಹಂತದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ರಾಜ್ಯಕ್ಕೆ ಹಾಗೂ ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಹೃದಯದಲ್ಲಿ ಏನಾದರೂ ನಾನು ಈ ಒಂದು 3-4 ವರ್ಷಗಳ ಈ ಒಂದು ಕಾಲಾವಧಿನಲ್ಲಿ ಏನಾದರೂ ನಾನು ಒಂದು ಸಾಧನೆಯನ್ನು ಮಾಡಬೇಕು, ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು, ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಛಲದಿಂದ ಇವತ್ತು 24 ಗಂಟೆ ನವದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಣ್ಣ. ಇದರ ಮಧ್ಯೆ ಇವತ್ತು ಸಾಕಷ್ಟು ಒಂದು ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೊಂದಷ್ಟು ಜನ ಹಳ್ಳಿಗಳಲ್ಲಿ ಕುಮಾರಣ್ಣವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದೀರಿ. ತಾಯಂದ್ರುಗಳು, ಹಿರಿಯಕರು, ಯುವಕರು ತುಂಬ ಜನ ಕೇಳ್ತೀರಿ, ನಾವು ಹಳ್ಳಿಗಳಿಗೆ ಬಂದಾಗ ಕುಮಾರಣ್ಣ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳಿ, ಈ ನಾಡಿಗೆ ಕುಮಾರಣ್ಣನ ಸೇವೆ ಅವಶ್ಯಕತೆ ಇದೆ, ನಾವೆಲ್ಲ ಕುಮಾರಣ್ಣ ಅವ್ರು ನಂಬಿದ್ದೀವಿ ಅಂತಕ್ಕಂಥದ್ದನ್ನ ಸಾಕಷ್ಟು ಜನ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿದ್ದೀರಿ. ಆದರೆ ಒಂದು ಮಾತನ್ನು ಇವತ್ತು ಈ ಫಾದರ್ಸ್ ಡೇಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ದೇವೇಗೌಡರು ಸಾಹೇಬರು ಹಾಗೂ ಚೆನ್ನಮ್ಮನವರ ಆ ಒಂದು ಪ್ರೀತಿ, ಆರೈಕೆ, ಆಶೀರ್ವಾದ ಇದೆ. ಅಷ್ಟೇ ಅಲ್ಲ, ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವೂ ಇದೆ. ಜೊತೆಯಲ್ಲಿ ಆ ಭಗವಂತನ ಈಶ್ವರನ ಒಂದು ಕೃಪೆಯೂ ಕೂಡ ಸನ್ಮಾನ್ಯ ಕುಮಾರಣ್ಣವ್ರ ಮೇಲಿದೆ. ಯಾವ ಕಾರಣಕ್ಕೂ ಕುಮಾರಣ್ಣವ್ರು ನೋಡಿದ್ರೆ ಬಹುಶಃ ಇವತ್ತು ಆರೋಗ್ಯವಾಗಿದ್ದಾರೆ ಅಂತಕ್ಕಂಥದ್ದು ನಂಬಿಕೆ ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಮಗೆ ಹುಟ್ಟಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಆದರೆ ಇವತ್ತು ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರು 3 ಬಾರಿ ಹಾರ್ಟ್ ಆಪರೇಷನ್ ಆದರೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ 20 ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಕರೆದರೂ ಕೂಡ ಅವನ ಮನಸ್ಸಿಗೆ ನೋವಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಗೌರವ ಸಲ್ಲಿಸ್ತಕ್ಕಂಥದಕ್ಕೆ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಹಳ್ಳಿ ಆದರೂ ಕೂಡ ಪ್ರವಾಸವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಆದರೆ ಈ ಒಂದು ವೇದಿಕೆ ಮೇಲೆ ತುಂಬ ಜನ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರುಗಳು ಎಲ್ಲರೂ ಇದ್ದೀರಿ. ಎಲ್ಲರೂ ಮನವಿ ಮಾಡಿದ್ದಾರೆ. ಇವತ್ತು ಎಲ್ಲ ದೊಡ್ಡ ನಾಯಕರುಗಳು, ಅನುಭವಿಗಳು ಇವತ್ತು ಈ ಪಕ್ಷದಲ್ಲಿದ್ದೀರಿ. ನಾವು ಕಾರ್ಯಕರ್ತರು ಎಲ್ಲ ಸೇರಿ ಈ ಪಕ್ಷವನ್ನು ತೆಳಮಟ್ಟದಿಂದ, ಬೇರು ಮಟ್ಟದಿಂದ ಇವತ್ತು ಸಂಘಟನೆ ಮಾಡ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇವತ್ತು ನಾವು ತಗೊಳ್ಬೇಕಾಗ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕಡೆ ನವದೆಹಲಿಯ ಕೆಲಸ ಇದ್ದರೂ ಕೂಡ
ಅವ್ರ ಮನಸ್ಸು ಸದಾಕಾಲ ಪ್ರತಿ ಕ್ಷಣ ಮಿಡಿತಕ್ಕಂಥದ್ದೇ ಇವತ್ತು ಈ ರಾಜ್ಯದ ಬಡವರ ಪರವಾಗಿ, ರೈತರ ಪರವಾಗಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹಣ ನಾನು ಇನ್ನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೇನೆ. ನಾಳೆಯಿಂದ ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ. ಒಮ್ಮೆ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗೆ ಬಂದರೆ ಮತ್ತೆ ಕಿತ್ತೂರು ಕರ್ನಾಟಕ, ಅಲ್ಲಿಂದ ಮತ್ತೆ ಕಲ್ಯಾಣ ಕರ್ನಾಟಕ, ಎಲ್ಲ ಕಡೆ ಕೂಡ ಈಗಾಗಲೇ ಅಧಿಕೃತವಾಗಿ ಅದನ್ನು ಕೂಡ ಮಾಧ್ಯಮದಲ್ಲಿ ನಾನು ಬಿಡುಗಡೆಯನ್ನು ಮಾಡ್ತೇನೆ, ಯಾವ್ಯಾವ ಡೇಟ್ಗೆ ಎಲ್ಲೆಲ್ಲಿ ಬರ್ತೇವೆ ಅಂತಕ್ಕಂಥದ್ದನ್ನ. ಆದರೆ ಒಂದು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ, ಇವತ್ತು ಮೆಂಬರ್ಶಿಪ್ ಡ್ರೈವ್ನ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಅಧಿಕೃತವಾಗಿ ಇವತ್ತು ಒಂದು ರಿಜಿಸ್ಟರ್ಡ್ ನಂಬರ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಇವತ್ತು ಏನು ಅವರ ಕೈಯಿಂದನೇ ಇವತ್ತು ಬಿಡುಗಡೆಯನ್ನು ಮಾಡ್ತಾರೆ. ದಯಮಾಡಿ ತಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ, ಒಂದು ಛಲವನ್ನು ಇಟ್ಕೊಳ್ಳಿ. ಕನಿಷ್ಠ ಪಕ್ಷ ಇವತ್ತು ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ, ಇದು ಅಚೀವೇಬಲ್ ನಂಬರ್. ಇದನ್ನು ಸಾಧನೆ ಮಾಡ್ತಕ್ಕಂಥದ್ದಕ್ಕೆ 100ಕ್ಕೆ 100 ನಮಗೆ ಅವಕಾಶ ಇದೆ. ಏಕೆಂದರೆ ಯಾವಾಗಲೂ ಕೂಡ ಸದಾಕಾಲ ಜನತಾದಳ ಪಕ್ಷದ ಪರವಾಗಿ ರಾಜ್ಯದ ಜನತೆ 20%, 22%, 23% ಅಷ್ಟು ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಅದೇನು ಸಣ್ಣ ಪ್ರಮಾಣದ ವೋಟ್ ಶೇರ್ ಅಲ್ಲ. ಕನಿಷ್ಠ ಪಕ್ಷ 50 ಲಕ್ಷ ಜನ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಪ್ರತಿ ಹಳ್ಳಹಳ್ಳಿಗೂ ಕೂಡ ಇವತ್ತು ಒಂದು ತಾಲೂಕಿನಲ್ಲಿ ನಿಮಗೆ ಸುಮ್ಮನೆ ಉದಾಹರಣೆಗೆ ಒಂದು 32 ಪಂಚಾಯಿತಿಗಳು ಬರುತ್ತೆ ಅಂದರೆ ಇವತ್ತು ಒಂದೊಂದು ಪಂಚಾಯಿತಿಯಿಂದ ಕನಿಷ್ಠ ಪಕ್ಷ ಒಂದು 10 ಜನ 15 ಜನ ಯುವಕರ ತಂಡ, ಹಿರಿಯಕರ ತಂಡ, ಹೆಣ್ಣು ಮಕ್ಕಳ ತಂಡ ಮಾಡ್ಕೊಂಡು ನೀವು ಇವತ್ತು ಹಳ್ಳಹಳ್ಳಿಗೆ ಹೋಗಿ ಏನು ದುಡ್ಡು ಕಾಸು ಖರ್ಚಾಗಲ್ಲಣ್ಣ. ಎಲ್ಲರ ಕೈಯಲ್ಲಿ ಇವತ್ತು ಸ್ಮಾರ್ಟ್ಫೋನ್ ಇಲ್ಲದೆ ಇರ್ಬೋದು, ಹಳ್ಳಿಗಳಲ್ಲಿ ಆದರೂ ಫೋನ್ನ ಇಟ್ಕೊಂಡಿದ್ದಾರೆ. ಒಂದು ರಿಜಿಸ್ಟರ್ಡ್ ನಂಬರು, ಒಂದು ಮಿಸ್ಡ್ ಕಾಲ್, ಆಟೋಮೆಟಿಕ್ಲಿ ನಿಮಗೊಂದು OTP ಬರುತ್ತೆ. ಆ OTPನ ನೀವು ಮತ್ತೊತ್ತಿದ್ರೆ ಮತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಫಿಲ್ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಅವಕಾಶ ಇದೆ. ಅದ್ರ ಮುಂದುವರೆದ ಭಾಗವಾಗಿ ಇವತ್ತು ನೀವು ಸಕ್ರಿಯ ಸದಸ್ಯನಾಗಿ ಇವತ್ತು JDS ಪಕ್ಷದಿಂದ ಹೊರಹೊಮ್ಮತಕ್ಕಂಥದ್ದಕ್ಕೆ ಆ ರಿಜಿಸ್ಟರ್ಡ್ ನಂಬರ್ಗೆ ಹೋಗಿ OTP ಬರ್ತಾ ಇದ್ದಂಗೆ ನೀವು ಆ ಲಿಂಕ್ನ ಡೌನ್ಲೋಡ್ ಮಾಡ್ತಾ ಇದ್ದಂಗೆ ನೀವು ಒಬ್ಬ ರಿಜಿಸ್ಟರ್ಡ್ ಕಾರ್ಯಕರ್ತ ಆಗ್ತೀರಾ ಈ ಪಕ್ಷಕ್ಕೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದೇ ಒಂದು ಮಿಸ್ಡ್ ಕಾಲ್, 60 ದಿನದ ಶ್ರಮ. ನಾನು ಹೆಚ್ಚಿಗೆ ಕೇಳ್ತಾ ಇಲ್ಲ. ಈಗ ತುಮಕೂರಿನ ಶುರು ಮಾಡ್ತಾ ಇದ್ದೀನಿ ಅಂದರೆ ಮೈಸೂರಲ್ಲಿ ಪ್ರವಾಸವನ್ನು ಅಂತ್ಯಗೊಳಿಸ್ತಾ ಇದ್ದೀವಿ. ಒಂದು ಕಡೆ ದೊಡ್ಡ ಸಾಹೇಬ್ರು ಹೇಳಿದ್ದಾರೆ, ಒಂದು ಕಡೆ ಕುಮಾರಣ್ಣ ಅವರು ಹೇಳಿದ್ದಾರೆ, ಒಂದು ಉತ್ತರದಲ್ಲಿ ಮತ್ತೊಂದು ದಕ್ಷಿಣದಲ್ಲಿ ಅಂತಿಮವಾಗಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಮಗೆ ಹಲವಾರು ಬಾರಿ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ನೀವು ಅವ್ರ ಪರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಯಮಾಡಿ ಯಾರೂ ಮೈ ಮರಿತಕ್ಕಂಥದ್ದು ಬೇಡ. ನಾನು ತುಮಕೂರಿಂದ ಮತ್ತೆ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಇನ್ನೂ ನಿಖಿಲ್ ಬಂದಿಲ್ವಲ್ಲ ಅಂತಕ್ಕಂಥದ್ದಲ್ಲ. ಇವತ್ತಿಂದ ಟೈಮ್ ಸ್ಟಾರ್ಟ್ ಆಗಿದೆ, ಇವತ್ತಿಂದ ನೀವು ಚಾಲನೆ ಕೊಡಬೇಕು. ನಿಜ ಹೇಳಬೇಕು ಅಂದರೆ ಅನಾಧಿಕೃತವಾಗಿ ನಂಬರು ಮೊನ್ನೆ ದಿನ ನಮ್ಮ ಎಲ್ಲ ಮುಖಂಡರುಗಳ ಅಭ್ಯರ್ಥಿಗಳು ಬಂದಾಗ ಇಲ್ಲೇ ನಾಡಗೌಡರು ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರ ಕೈಗೂ ಕೂಡ ಕೆಲವೊಂದಷ್ಟು ಕಾಪಿಗಳನ್ನ ಕೊಟ್ಟಿದ್ವಿ. ಅದರಲ್ಲಿ ನಂಬರ್ ಇತ್ತು, ಅದನ್ನು ನೋಡಿ ನಾನು ನಂಬರ್ ಎಷ್ಟು ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಊಹೆಗೂ ಮೀರಿ ಅನಾಧಿಕೃತವಾಗಿ ಈಗಾಗಲೇ ಸಾಕಷ್ಟು ಮಿಸ್ಡ್ ಕಾಲ್ ಕ್ಯಾಂಪೇನಲ್ಲಿ ಇವತ್ತು ನಮ್ಮ JDS ಕಾರ್ಯಕರ್ತರು ಭಾಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ. ನನಗೆ 100ಕ್ಕೆ 100 ನಂಬಿಕೆ ಇದೆ. ಕನಿಷ್ಠ ಪಕ್ಷ ನಾವು 50 ಲಕ್ಷ ಜನ ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವ್ರಿಗೆ, ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಕೊಡುಗೆಯಾಗಿ ನೀಡಲಿಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಈ ಪಕ್ಷವನ್ನು ಮತ್ತೆ ತಳಮಟ್ಟದಿಂದ ಪುಟದೇಳಿಸ್ತಕ್ಕಂಥದ್ದಕ್ಕೆ ಇವತ್ತು ನಾವು ನೀವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಅಣ್ಣ ತಮ್ಮಂದರ ರೀತಿ ಈ ನಾಡಿನ ನಮ್ಮ ಜನತಾದಳ ಪಕ್ಷದ ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತು ರಶ್ಮಿ ಅಕ್ಕ ಅವರು ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ. ಅಕ್ಕವರೇ, ನಿಮಗೂ ಕೂಡ ಸಾಕಷ್ಟು ಜವಾಬ್ದಾರಿ ಇದೆ. ಈ ನಾಡಿನ ಹೆಣ್ಣುಮಕ್ಕಳಿಗೆ ಇವತ್ತು ನೀವು ವಿಶೇಷವಾಗಿ ಇವತ್ತು ಒಂದು ಗೌರವವನ್ನು ಕೊಡಬೇಕು, ಅವ್ರಿಗೆ ಒಂದು ಸ್ಥಾನಮಾನವನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇವತ್ತು ಸಂಘಟನೆಗೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೊರಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನವನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಮುಂದಿನ ದಿನಗಳ ಸರ್ಕಾರದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ